ಅರ್ಜುನ ವಿಷಾದ ಯೋಗ ಶ್ಲೋಕ 33 ಮತ್ತು 34. ಯಾರಿಗಾಗಿ ನಮಗೆ ರಾಜ್ಯ ಭೋಗ ಸುಖಗಳು ಬೇಕೆನ್ನಿಸುವುದೋ ಅಂತ ಇವರೇ ಪ್ರಾಣ ಮತ್ತು ಧನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವರು. ಗುರುಗಳು, ಚಿಕ್ಕಪ್ಪ, ದೊಡ್ಡಪ್ಪನವರು, ಮಕ್ಕಳು, ತಾಯಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದುಂದರು ಮತ್ತು ಇತರ ನೆಂಟರುಗಳೆಲ್ಲ ಇರುವರು. ರಾಜ್ಯ ಭೋಗ ಸುಖ ಇವುಗಳನ್ನೆಲ್ಲ ಅನುಭವಿಸಬೇಕಾದರೆ ಸುತ್ತಮುತ್ತಲು ನೆಂಟರಿಷ್ಟರು, ಪ್ರಜೆಗಳು ಇವರುಗಳೆಲ್ಲ ಇರಬೇಕು. ಅವರಿಗೆ ತೋರಿಸಿಕೊಂಡು ಆನಂದಿಸಬೇಕು. ಆಳೂರಿಗೆ ರಾಜನಾದರೆ ಬಂದು ಏನು ಪ್ರಯೋಜನ? ನೋಡುವುದಕ್ಕೆ ಒಂದು ನರಪಿಳ್ಳೆ ಇಲ್ಲದಿದ್ದರೆ ದೊಡ್ಡದೊಂದು ದರ್ಬಾರನ್ನು ಮಾಡಿದರೆ ಯಾವ ಸಂತೋಷ? ಕೌರವನ ಸಹಾಯಕ್ಕೆ ಬಂದ ವೀರಾದಿ ವೀರರು ಸುಮ್ಮನೆ ಯುದ್ಧರಂಗದಿಂದ ಬೆನ್ನು ತೋರುವವರಲ್ಲ. ಅವರು ತಾವು ಸಾಯುವುದಕ್ಕೆ ಮುಂಚೆ ಬೇಕಾದಷ್ಟು ಜನರನ್ನು ಕೊಂದು ತಾವೂ ಸಾಯುವರು. ಹೀಗಿರುವಾಗ ಒಂದು ವೇಳೆ ಜಯ ಪಾಂಡವರಿಗೆ ಲಭಿಸಿದರೂ ಅದು ಲಕ್ಷಾಂತರ ಜನರ ಸಾವಿನ ಮೇಲಿದೆ. ಅರ್ಜುನ ಇಲ್ಲಿ ಕೊಡುವ ಕಾರಣಗಳು ಕರುಣೆಯಿಂದ ಕೂಡಿರುವಂತೆ ಕಾಣುವುದು. ಆದರೆ ಅವನು ಇಲ್ಲಿ ಮಾಡುತ್ತಿರುವ ತಪ್ಪು ತನ್ನ ಕರ್ತವ್ಯವನ್ನು ಮರೆಯುತ್ತಿರುವುದು. ಕ್ಷತ್ರಿಯನಿಗೆ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಮೊದಲು, ಉಳಿದುವುದೆಲ್ಲ ಗೌಣ. ಇಲ್ಲಿ ಗೌಣಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟು ಮುಖ್ಯವಾಗಿರುವುದನ್ನೇ ಮರೆತಿರುವರು.